ಪ್ರಾಬ್ಲಮ್. ಈ ಸಂಗೀತದಲ್ಲಿ ಗುರು ಸೇವೆ ಅನ್ನೋದು ಬಹಳ ಮುಖ್ಯವಾದದ್ದು. ಈಗ ನೀವು ಆನ್ಲೈನ್ ಅಲ್ಲೇ ಕ್ಲಾಸ್ ಮಾಡ್ತೀರಿ, ನಿಮ್ಗೆ ಆ ಗುರು ಸೇವೆ ಅನ್ನೋದು ಹೇಗ್ ಸಿಗ್ತಾ ಇದೆ? ಅದು ನಿಮ್ಗೆ ನಷ್ಟ ಆಗ್ತಾ ಇದೆ ಅಂತ ಏನಾದ್ರು ಅನ್ನಿಸ್ತಿದ್ಯಾ? ಇಲ್ಲ, ಖಂಡಿತ ಇಲ್ಲ. ಅವ್ರು ಕೊಡೋ ಫೀಡ್ಬ್ಯಾಕ್ ಇರುತ್ತಲ್ಲ, ವಾಟ್ಸ್ಆಪ್ ಅಲ್ಲಿ ಮೆಸೇಜಸ್ ಆಗ್ಲಿ ಇದಾಗ್ಲಿ, ಬಹಳ ಪ್ರೋತ್ಸಾಹ ಸಿಗುತ್ತೆ ಅದರಿಂದ. ಅವರು ನಿಜವಾಗ್ಲೂ ನಮ್ಗೆ ಕಾಣಿಸದೇ ಇರ್ಬೋದು, ನೋಡದೇ ಇರ್ಬೋದು, ಅವ್ರು ನೋಡಿದಾಗ ನಮ್ಗೆ ಆಶ್ಚರ್ಯ ಆಗ್ತದೆ, ಓ ಇವ್ರ ಅಂತ ಅನ್ಸುತ್ತೆ ಕೆಲವು ಸಲ. ಬಿಕಾಸ್ ಆನ್ಲೈನ್ ನೋಡಿರ್ತೀವಿ, ನಿಜವಾಗ್ಲೂ ನೋಡಿರಲ್ಲ ಅದು. ಆದ್ರೆ ಖಂಡಿತ ನಾನೇನು ಮಿಸ್ ಮಾಡ್ಕೊಳ್ತಿಲ್ಲ. ಅವ್ರು ತೋರಿಸೋ ಪ್ರೀತಿ, ವಿಶ್ವಾಸ, ನಮ್ಮ ಹುಟ್ಟು ಹಬ್ಬಕ್ಕೆ ಅವ್ರು ವಿಶ್ ಮಾಡೋದು ಆಗ್ಲಿ, ಅಥವಾ ನಾವೊಂದು ಹೇಳಿದಾಗ ಅವರು ಉತ್ಸಾಹದಿಂದ ಬಂದು ಅದಕ್ಕೆ ಪ್ರತಿಕ್ರಿಯೆ ಮಾಡೋದಾಗ್ಲಿ ಬಹಳ ಚೆನ್ನಾಗಿರುತ್ತೆ. ಅಲ್ಲ, ಇವತ್ತು ಆಫ್ಲೈನ್ ಕ್ಲಾಸ್ ಅಲ್ಲೂ ಏನಂತ ನಾವು ಸೇವೆಯನ್ನು ಮಾಡೋದಿಲ್ಲ. ಹಿಂದೆಲ್ಲ ನಿಜವಾಗ್ಲೂ ಗುರುಗಳಿಗೆ ಅವರು ಎಲ್ಲಾ ಮನೆ ಕೆಲಸಗಳನ್ನ ಮಾಡಿ, ಆ ಗುರುಗಳಿಗೆ ಏನೆಲ್ಲ, ಎಷ್ಟೋ ಗುರುಗಳು ಹಾಡಕ್ ಹೋದ್ರೆ ಅವ್ರ ಹಿಂದೆ ಅವರ ವಸ್ತುಗಳನ್ನ ಇಟ್ಕೊಂಡೋಗಿ ಸ್ಟೇಜ್ ಮೇಲೆ ಇಟ್ಕೊಂಡ್ಗೆಲ್ಲ ಅಲ್ಲ ಇದಾರೆ. ಬಟ್ ಇವತ್ತಿನ ಕಲಿಯ ಮಕ್ಕಳಲ್ಲಿ ಅದು ಬರ್ತಾರೆ, ಕೆಲವು ಮಕ್ಕಳು ಬರ್ತಾರೆ, ಕೆಲವು ಮಕ್ಕಳು ಬರ್ತಾರೆ, ಜೊತೆ ಕೂತ್ಕೋತಾರೆ. ನಾ ಹೇಳ್ತೇನೆ ಎಷ್ಟೋ ಸಲ ಸ್ಟೇಜ್ ಅಲ್ಲಿ ಅಲ್ಲ ಸ್ಟೇಜ್ ಮೇಲೆ ಬರ್ತಾರೆ, ಸ್ಟೇಜ್ ಅಲ್ಲಿ ನೀವು ಮನೆ ಅಂತ ಅದು ನಮ್ಮನ್ನ ಸದ್ಯ ಕರೆದು ಅವ್ರು ಮಾಡಿಸ್ತಿದ್ರು ಸಾಕು. ಹಿಂದೆ ನಿಜವಾಗ್ಲೂ ಒಬ್ಬ ವಿದ್ಯಾರ್ಥಿ ಅವ್ರ ಗುರುಗಳಿಗೂ ಎಲ್ಲ ನಾವು ಓದಿರೋದು. ಯಾಕಂದ್ರೆ ಜೀವನ ಚರಿತ್ರೆ, ಈಗ ಭೀಮಸೇನ್ ಜೋಶಿ ಅವರು ನಮ್ಮ ಭಾರತ ರತ್ನ, ಸಂಗೀತದ ಬಹುದೊಡ್ಡ ಮೇರು ಅವರು ಅವ್ರ ಧ್ವನಿ ಸರಿ ಇಲ್ಲ ಅಂತ ಹೇಳಿ ಅವ್ರ ಗುರುಗಳು ನಿನಗೆ ಸಂಗೀತ ಒಲೆಯದಿಲ್ಲ ಹೋಗೋ ಅಂತ ಹೇಳಿ ದೂರ ತೆಳ್ಳಿದಾಗ ಅವ್ರು ಸುಮಾರು 2-3 ವರ್ಷಗಳ ಕಾಲ ಅವ್ರ ಮನೇಲಿ ಬಾವಿಲಿ ನೀರ್ ಸೇರ್ತಾ ಅವ್ರ ಸೇವೆ ಮಾಡ್ತಾ ಅವ್ರಿಗೆ ಸಂಗೀತ ಅಂತ ಹಚ್ಚಿಲ್ಲ. ನೀವೇನ ಮಾಡಿ ನನಗೆ ಕಲ್ಸಿ ಅಂತ ಇದ್ದು, ಅವಾಗ ಇವ್ರ ಮೊಂಡಾಟ ನೋಡಿ ಅವ್ರಿಗೆ ನೀನ್ ತಮ್ಮೂರಿಡಿ ಹಚ್ಚು ಅಂತ ಹೇಳಿ ಅವರ ಗುರುಗಳು ಕಲ್ಸಿದಂಥದ್ದು. ಮತ್ತೆ ಒಂದೇ ರಾಗನ ಸುಮಾರು ಅವ್ರು 2-3 ರಾಗನ, ಒಂದ್ ರಾಗನ 6 ವರ್ಷನೋ 7 ವರ್ಷನೋ ಕಲ್ಸೋದು ಒಂದೇ ರಾಗನ ಅಂತ. ಅಂದ್ರೆ ಅವ್ರು ಅಷ್ಟೆಲ್ಲ ಸೇವೆ ಮಾಡಿ ಗುರುನ ಹೊಲ್ಸ್ಕೊಳೋದಿತ್ತಲ್ಲ, ಇವೆಲ್ಲ ನಾವು ಚರಿತ್ರೆಗಳನ್ನ ಅದೆಲ್ಲ ಚರಿತ್ರೆ. ಅವರು ಗುರುಕುಲದಲ್ಲಿ ಇದ್ದುಕೊಂಡು ಮಾಡ್ತಾ ಇದ್ದಿದ್ ಕಾಲ ಎಲ್ಲ ಇತ್ತು. ಯಾವ್ದು ತ್ಯಾಗರಾಜರ ಕಾಲ ಇರ್ಬೋದು, ಇವ್ರುಗಳೆಲ್ಲ ಆವಾಗಿನ ಕಾಲದಲ್ಲಿ ಗುರುಗಳ ಮನೇಲೆ ಇದ್ಕೊಂಡು ಗುರುಗಳ ಸೇವೆ ಮಾಡ್ಕೊಂಡು ಅವ್ರು ಬೇಕಿರೋದೆಲ್ಲ ತಂದು ಕೊಟ್ಟು ಮಾಡಿ ಎಲ್ಲ ಮಾಡಿ ಕಲಿತಾ ಇದ್ರು ಅವಾಗಿನ ಸಂಗೀತ. ಅದಕ್ಕಷ್ಟು ಬೆಲೆ ಇತ್ತು. ಹೌದು. ಅಲ್ಲ, ಯಾಕಂದ್ರೆ ನಾವು ಆ ಗುರುಗಳ ಸೇವೆ ಮಾಡಿದಾಗ ಕಲ್ಸೋಂತ ಮನಸ್ಸಿದೆಲ್ಲ ಕಲಿಯೋರ್ಗಿಂತ ಒಬ್ಬ ಗುರು ಮನಸ್ಸು ಮಾಡಿದ್ರೆ ಒಬ್ಬ ಶಿಷ್ಯನ ಯಾವ ರೀತಿಗೆ ಬೇಕಾದ್ರೂ ಅವ್ರಿಗೆ ಶೇಪ್ ಕೊಡ್ಬೋದು. ಯಾಕಂದ್ರೆ ಒಂದು ಸತ್ಯ, ಇದು ಸತ್ಯನೇ ಹೌದು. ತಂದೆ ತಾಯಿಗಳು ಒಂದು ಮಗುವಿಗೆ ಜೀನ್ ಕೊಡುವಂಥದ್ದು ತಂದೆ ತಾಯಿ. ತಂದೆಯ ವಾತಾವರಣ ಹೇಗಿರುತ್ತೆ, ತಾಯಿಯ ವಾತಾವರಣಗಳ ನೇಚರ್ ಮಗು ಅದೇ ಬರುತ್ತೆ. ಬಟ್ ಆ ಜೀನನ್ನ ಬದಲು ಮಾಡುವಂತ ಶಕ್ತಿ ಏನಾದ್ರು ಇದೆ ಅದ್ರ ಗುರುವಿಗೆ ಮಾತ್ರ. ಒಳ್ಳೆ ಮಾತು ಹೇಳಿದ್ರಿ. ಖಂಡಿತ ಅದು ಅವ್ರ ವಾತಾವರಣವನ್ನ ಮೀರಿ, ಅವರ ತಂದೆ ತಾಯಿಗಳ ಅವರ ತತ್ವಗಳನ್ನ ಮೀರಿ ಒಬ್ಬ ನಿಜವಾದ ವ್ಯಕ್ತಿಯನ್ನ ರೂಪಿಸುವಂತಹ ಒಂದು ಶಕ್ತಿ ಇದ್ರೆ ಅದು ಗುರುವಿಗೆ ಮಾತ್ರ. ಅಂತ ಗುರುವನ್ನ ನಾವ್ ಎಷ್ಟು ಸೇವೆ ಮಾಡಿದ್ರು ಹೊಲ್ಸ್ಕೊಳಕ್ ಆಗೋದಿಲ್ಲ. ಇವತ್ತೇನಾಗಿದೆ, ನಾವು ಫೀಸ್ ಕಟ್ತೀವಿ, ನಮ್ಗೆ ಕ್ಲಾಸ್ ಮಾಡ್ತಾರೆ, ನನ್ ಟೈಮ್ ಆಯ್ತು ಅಲ್ಲ. ಆ ಗುರುವನ್ನ ಕಾದು ಕಲಿಯೋದಿದೆಯಲ್ಲ, ಖಂಡಿತವಾಗ್ಲೂ ಅವನೊಬ್ಬ ದೊಡ್ಡ ಸಾಧಕ ಆಗ್ಬೋದು. ಬಟ್ ಇವತ್ತು ಅವ್ರಿಗೆ ಎರಡಕ್ಕೂ ಅವಕಾಶ ಇಲ್ಲ ಅಂತ ನನ್ನ ಗುರುಗಳು ಕಾಯ್ಬೇಕು. ಸ್ಟೂಡೆಂಟ್ಸ್ ಅಮ್ಮ ಸ್ಟ್ರೇಟ್ ದ ಪಾಯಿಂಟ್ ಬರ್ತಾರೆ, ಅವ್ರು ಹೇಳ್ತಿರೋದು ಅಬ್ಸಲ್ಯೂಟ್ಲಿ ಕರೆಕ್ಟ್. ಹಂಗಾಗಿದೆ. ಅಂಡ್ ನನ್ನ ಒಂದು ಮನವಿ, ತಂದೆ ತಾಯಿ ಗುರು ಇವ್ರೇನಿದ್ದಾರೆ ಅವ್ರನ್ನ ಅಂದ್ರೆ ಪೂಜೆ ಮಾಡಿ ಅಂತ ಹೇಳ್ತಾ ಇಲ್ಲ, ಅದೊಂದು ಶಿಸ್ತುಬದ್ಧವಾದ ಕಲಿಕೆಗೆ ಅಥವಾ ಅದೊಂದು ಸಂಸ್ಕಾರಕ್ಕೆ ದಯವಿಟ್ಟು ಅದೊಂದು ಮಾರ್ಗದರ್ಶನದ ಮೂಲಕ ಬೆಲೆ ಕೊಡಿ. ಅದರ ಜೊತೆಗೆ ಕರೆಕ್ಟ್ ಆಗಿ ಫೀಸ್ ಪೇಮೆಂಟ್ಸ್ ಮಾಡಿ. ಯಾಕೆಂದ್ರೆ ಅದು ಫ್ಯಾಕ್ಟ್ಸ್. ಅದು ಈಗ ಗುರುದಕ್ಷಿಣೆ ಅನ್ನೋದು, ಈಗ ಮುಂಚೆ ಗುರುದಕ್ಷಿಣೆ ಅನ್ನೋರು ಫೀಸ್ ಪೇಮೆಂಟ್ಸ್ ಅನ್ನೋದನ್ನ ಕರೆಕ್ಟ್ ಆಗಿ ಮಾಡ್ತಾ ಹೋದ್ರೆ ಅದು ಇಬ್ರಿಗೂ ಒಳ್ಳೇದು. ಈಗ ನಿಮ್ಮಲ್ಲಿ ಪ್ರಾಬ್ಲಮ್, ಹೌದು, ತುಂಬಾ ದೊಡ್ಡ ಪ್ರಾಬ್ಲಮ್. ಅದಕ್ಕೆ ನಾನು ರೈಸ್ ಮಾಡಿದ್ದು. ಒಂದು ಸಲ ಹೇಳಿದ್ರೆ ಇಲ್ಲ 5ನೇ ತಾರೀಕು ಕಟ್ಟು ಅಂದ್ರೆ ಮುಂದೇನ್ 10 ಆದ್ರೂ ಕಟ್ಟು. ಹೌದು ಹೌದು, ಇದೆ ಈ ತರ ಇದೆ, ಇದು ಪ್ರಾಬ್ಲಮ್ ಇದೆ ಆಕ್ಚುಲಿ. ಹಾಗಾಗಿ ಇದನ್ನ ಹೇಳಲೇಬೇಕು ಅಂತ ರೈಸ್ ಮಾಡಿದೆ ಇದನ್ನ. ಕೆಲವರು ಈ ನಮ್ಮ ವೇದಿಕೆ ಇರೋದೇ ನಮ್ ಪ್ರಾಬ್ಲಮ್, ನಮ್ಮ ಬದುಕಲ್ಲಿ ನಾವು ಮಾಡೋ ಕೆಲಸದಲ್ಲಿ. ಯಾಕಂದ್ರೆ ಅದು ನಮ್ಮ ಒಂದಷ್ಟು ನಿಮ್ಮ ಒಂದು ವ್ಯವಸ್ಥೆಗಳು ಇರ್ತದೆ. ಹೌದು. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಕಂಪೇರ್ ಮಾಡ್ತಾರೆ. ಈಗ ಒಬ್ರು ಗುರುಗಳು ಹೇಳಿರೋ ರೀತಿ ಇನ್ನೊಬ್ರು ಹೇಳಿರೋಕ್ ಸಾಧ್ಯ ಇರೋದಿಲ್ಲ. ಟಾಪಿಕ್ ಅದೇ ಇದ್ರು ಹೇಳೋ ರೀತಿ ಬೇರೆ ಇರುತ್ತೆ, ತಗೊಳ್ಳೋ ಫೀಸ್ ಬೇರೆ ಇರುತ್ತೆ, ಕ್ರೈಟೀರಿಯಾಸ್ ಬೇರೆ ಇರುತ್ತೆ, ಮಾಡೋ ರೀತಿ ಬೇರೆ ಇರುತ್ತೆ, ಡ್ಯೂರೇಷನ್ ಬೇರೆ ಇರುತ್ತೆ, ವ್ಯಕ್ತಿನೇ ಬೇರೆ, ಕಲಿಸೋದು ಅದೇ ಆದ್ರೂ ಫೀಸು ಬೇರೆ ಇರುತ್ತೆ. ಇವ್ರೆಷ್ಟು ತಗೋತಾರೆ, ನೀವ್ಯಾಕಿಷ್ಟು? ಈ ಕ್ವೆಶ್ಚನ್ಸ್ಗೆ ಎಲ್ಲಾ ರೀತಿಗಳಲ್ಲೂ ಆನ್ಸರ್ ಮಾಡಾಗಿದೆ. ಆಯ್ತಾ? ಸೊ ಹಂಗಾಗಿ
ಕ್ರೈಟೀರಿಯಾಸ್ ಹೇಳಿದ್ಮೇಲೆ ನಿಮಗೆ ನಿಜವಾಗ್ಲೂ ಕಲಿಕೆ ಬಗ್ಗೆ ಒಲವಿದ್ರೆ ಖಂಡಿತ ಬಂದು ಕಲಿತು ಕರೆಕ್ಟಾಗಿ ಫೀಸ್ಗಳನ್ನ ಪೇ ಮಾಡಿ ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಪೇಷನ್ಸ್ ಇಟ್ಕೊಂಡು ಕಲಿತು ಆಮೇಲೆ ವೇದಿಕೆಗೆ ಹೋಗಿ ಅದರ ಕಲಿಕೆ ಜರ್ನಿನ ಚೆನ್ನಾಗಿ ಮಾಡೋಣ. ಶಾರ್ಟ್ಕಟ್ ಟು ಸಕ್ಸಸ್. ಶಾರ್ಟ್ಕಟ್ಗೆ ಎಲ್ಲದಕ್ಕೂ ಅಭ್ಯಾಸ ಮಾಡ್ಲೇಬೇಕು, ಕಾಯ್ಲೇಬೇಕು ಪೇಷನ್ಸ್ ಇಂದ ಅಂತ ಅದೊಂದು ಎಲ್ಲರೂ ಅರ್ಥೈಸ್ಕೊಳ್ಬೇಕು. ಮಾಜಿ MLA ಹೇಳ್ಬೋದು, ಮಾಜಿ ಕಲಾವಿದ ಅಂತ ಯಾರು? ಕ್ಲಾಪ್ಸ್ ಇದಕ್ಕೆ ಕ್ಲಾಪ್ಸ್. ನಾವು ಸಾಯವರೆಗೂ ಸಂಗೀತ ಕಲಿಬಹುದು, ಕರೆಕ್ಟ್. ಆದ್ರೆ ನೃತ್ಯ ಹಂಗಲ್ಲ ಅಲ್ವಾ? ನೃತ್ಯ ಅವರು ಒಂದು ಬಾಡಿ ಎಕ್ಸರ್ಸೈಸ್ ಇದೆ. ಅವರು ಒಂದ್ ಏಜ್ ಆದ್ಮೇಲೆ ಮದುವೆ ಆಗ್ತಾರೆ, ಮನೆಗೆ ಮಕ್ಳಾಗ್ತಾರೆ, ಆಮೇಲೆ ಸಂಗೀತ ಪಾಪ ಅವ್ರ ನೃತ್ಯ ನೋಡಕ್ಕೆ ಯಾರು ರೆಡಿ ಇರಲ್ಲ, ಅವರೇ ಪಾಪ ಆಗಲ್ಲ, ಹಂಗಿರ್ತಾರೆ. ಬಟ್ ಸಂಗೀತ ಹಂಗಲ್ಲ. ಸಂಗೀತ ನೃತ್ಯಕ್ಕೆ ಒಂದಷ್ಟು ಆ ಸೌಂದರ್ಯ ಅನ್ನೋದು ಒಂದಷ್ಟು ತುಂಬಾ ಪೂರಕವಾಗಿ ನಿಲ್ಬೇಕಾದ ಆ ನೃತ್ಯಗಳ ಭಾವಗಳು ಅವೆಲ್ಲ ತುಂಬಾ ಚೆನ್ನಾಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ನೋಡಕ್ಕೆ. ಹೌದು, ದೊಡ್ಡವರಾದ್ಮೇಲೆ ಆಗಲ್ಲ ಅವಂತ ವಯಸ್ಸು. ಸಂಗೀತಕ್ಕೆ ಹಾಗಲ್ಲ, ಅದು ಅದಕ್ಕೆ ಕೊನೆನೇ ಇಲ್ಲ. ಅದೇ ನಾನು ಹೇಳಿದ್ದು, ನಾವ್ ಇರೋವರೆಗೂ ಒಂದು ಜೀವಮಾನ ಸಾಕಾಗಲ್ಲ ಸಂಗೀತ ಕಲಿಯಕ್ಕೆ, ಅಭ್ಯಾಸ ಮಾಡಕ್ಕೆ. ಕಲಾವಿದ ಅಂತ ಹೇಳಲ್ಲ, ಹಾಜಿ ಕಲಾವಿದ. ಯಾವತ್ತಿದ್ರು ಕಲಾವಿದ್ರೆ ಅವರು. ಹೌದಮ್ಮ, ಇದು ಖಂಡಿತ ಒಪ್ಪುವಂತ ಮಾತು ನೀವ್ ಹೇಳಿದ್ದು. ಕಲಾವಿದ್ರು ಯಾವತ್ತಿದ್ರು ಅವರು ಕಲಾವಿದ್ರುಗಳೇ ಆಗಿರ್ತಾರೆ ಹೊರತು ಮಾಜಿ ಆತರ ಏನು ಇಲ್ಲ. ಅವ್ರು ಉಸಿರು ಇರೋವರೆಗೂ ಕಲಾವಿದ್ರೆ ಅವರು. ಹೌದು. ಆಮೇಲೆ ಇನ್ನೊಂದು ಹೇಳ್ತಾರೆ, ಅದು ಸತ್ಯವೂ ಹೌದು, ಈ ಕಲಾವಿದರು ಸಂಗೀತಗಾರರಿಗೆ ಮುಖ್ಯವಾಗಿ ಒಂದು 60 ವರ್ಷ ಆದ್ಮೇಲೆ ಅವರ ಧ್ವನಿ ತುಂಬಾ ಪಳಗ್ತದೆ. ಅಲ್ಲ, ಇವಾಗ ಎಷ್ಟೋ ಜನ ಹೇಳ್ತಾರೆ ನೀವು ಅವಾಗ ಹಾಡ್ತಿದ್ದಕ್ಕಿಂತ ಇವಾಗ ತುಂಬಾ ಚೆನ್ನಾಗಿದೆ ಅಂದ್ರೆ ಅವ್ರು ನೋಡಿ, ನೀವು ಸಂಗೀತಗಾರರು ಸಾಧನೆ ಮಾಡಿರೋಂಥವ್ರನ್ನೆಲ್ಲ ನೋಡಿ, ಸುಮಾರು ಒಂದು 50-60 ವರ್ಷದ ಮೇಲ್ಪಟ್ಟಂತ ಕಾಲಕ್ಕೆ ಅವರೆಲ್ಲ ತುಂಬಾ ಬೆಳಕಿಗೆ. ಆಮೇಲೆ ಸಂಗೀತಗಾರರು, ನನ್ನ ವೈಯಕ್ತಿಕ ಅಭಿಪ್ರಾಯ, ದೇ ಆರ್ ಆಲ್ ಲಾಂಗ್ ಲಿವ್ಡ್. ಅಂದ್ರೆ ತುಂಬಾ ವರ್ಷಗಳು ಅವರು ಬದುಕ್ತಾರೆ ಅನ್ನೋ ಒಂದು ಆಕ್ಸಿಜನ್ ಮ್ಯಾಜಿಕ್ ಅನ್ಸುತ್ತೆ. ಆಕ್ಸಿಜನ್ ಅಷ್ಟು ಮ್ಯಾಜಿಕ್ ಅನ್ನೋದಕ್ಕಿಂತ ಅದೊಂದು ಸೈನ್ಸ್. ಆಕ್ಚುಲಿ ನೋಡಿ, ಇದನ್ನ ನೀವ್ ಹೇಳಿದಕ್ಕೆ ನಾನು ಹೇಳ್ತೀನಿ, ನಮ್ಮ ಲಂಗ್ಸ್ ಇದೆಯಲ್ಲ, ಶ್ವಾಸಕೋಶ, ಆ ಶ್ವಾಸಕೋಶದ ಕೆಪಾಸಿಟಿ 20% ಅಷ್ಟೇ ನಾವು ಬಳಸ್ತಾ ಇರೋದು. ಅದು ಈಗ ಸ್ಪ್ರೆಡ್ ಆಗ್ಬೇಕು, ನಾವ್ ಇಷ್ಟು ಮಾತ್ರ ಮಾಡ್ತೇವೆ. ಸಂಗೀತಗಾರರು ಒಂದಿಷ್ಟು ತೆಗಿಬಹುದು. ಎಷ್ಟು ನೀವೊಂದು ಸ್ವರ ಇಡೋದು ನಿಲ್ತೀರಿ, ಎಷ್ಟು ಕಾಲ ನಿಲ್ತೀರಿ? ಇನ್ನು 80% ನಾವು ಶ್ವಾಸಕೋಶ ಬಳಸ್ತಾ ಇಲ್ಲ. ನೀವು ಎಷ್ಟು ಅದನ್ನ ಬಳಸ್ತಾ ಹೋಗ್ತೀವೋ ಅಷ್ಟು ನಮ್ಗೆ ಆಯುಸ್ಸು ವೃದ್ಧಿ ಆಗುತ್ತೆ, ಆರೋಗ್ಯ ವೃದ್ಧಿ ಆಗ್ತಾ ಇದೆ. ಮೆಂಟಲಿನೂ ಬಹಳ ರಿಸರ್ಚ್ ಪ್ರಕಾರ ಸಂಗೀತ ಬಹಳ ಪ್ರಭಾವ. ಸಂಗೀತ ಕೇಳೋದ್ರ ಜೊತೆಗೆ ಹಾಡೋದ್ರಿಂದ ಆರೋಗ್ಯ ಹೇಗೆ ವೃದ್ಧಿಸ್ತದೆ ಅಂದ್ರೆ, ನಿಮ್ಗೆ ಆಕ್ಸಿಜನ್ ಎಷ್ಟು ಬೇಕೋ ಅಷ್ಟು ಪೂರಕವಾಗುವಷ್ಟು ಶ್ವಾಸಕೋಶಕ್ಕೆ ಎಕ್ಸರ್ಸೈಸ್ ಕೊಡುವಂತದ್ದು ಸಂಗೀತ. ಸ್ವರಗಳನ್ನು ನೀವು ಆಡ್ತಾ ಹೋದಾಗ ಇಡೀ ನಮ್ಮ ರಕ್ತದ ಕಣಕ್ಕೆ ಬೇಕಾಗಿರುವಂತ ಜೀವ ಇದು ಆಕ್ಸಿಜನ್ ಇಂದ ಸಿಗುವಂತ. ಆಕ್ಸಿಜನ್ ಸಿಗೋದು ಶ್ವಾಸಕೋಶಕ್ಕೆ, ಅದು ರಿಸೀವ್ ಮಾಡ್ಕೊಂಡ್ರೆ ಅದು ಮತ್ತೆ ಸೈನ್ಸ್ ಪ್ರೊಸೆಸ್ ಏನಿದಾಗಿದೆ. ಇದು ಅಲ್ಲ, ನೀವ್ ಹೇಳಿದ್ರೆ ನಾನು ಸೈನ್ಸ್ ಇದು ಮ್ಯಾಜಿಕ್ ಅಲ್ಲ, ಇದು ಸೈನ್ಸಿನ ಮ್ಯಾಜಿಕ್. ಅಂದ್ರೆ ಇದನ್ನ ನಾವು ಇಷ್ಟು ಸತ್ಯ, ಇಷ್ಟು ವೈಜ್ಞಾನಿಕವಾದಂತಹ ಒಂದು ಸಂಗೀತವನ್ನ ಖಂಡಿತವಾಗ್ಲು ಎಲ್ಲರೂ ಪ್ರಾಕ್ಟೀಸ್ ಮಾಡಿದ್ರೆ ಅವ್ರ ಆರೋಗ್ಯಕ್ಕಾದ್ರೂ. ಅದಕ್ಕೆ ಹೇಳಿದ್ದು ವಯೋಮಿತಿ ಇಲ್ಲ ಇದಕ್ಕೆ ಅಂತ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಸಂಗೀತವನ್ನು ಕಲಿಬೇಕು, ಇಲ್ಲ ಕೇಳ್ಬೇಕಂತೆ, ಇಲ್ಲ ಅಂದ್ರೆ ಅವನು ಮೃಗಕ್ಕೆ ಸಮಾನ. ಹೌದು, ಸೊ ಹಾಗಾಗಿ ಒಂದು ಹಸು, ಒಂದು ಯಾವ್ದೋ ಪ್ರಾಣಿ ಹೋಗ್ತಾ ಇದ್ರೆ ಸಂಗೀತವನ್ನು ಕೇಳುವಾಗ 1-2 ನಿಮಿಷ ನಿಂತ ಆಲಿಸಿ ಕೇಳಿ ಹೋಗುತ್ತೆ. ಥೆರಪಿ ಅದು, ಫಿಸಿಕಲಿ, ಮೆಂಟಲಿ, ಎಮೋಷನಲಿ ಕೊಡುವಂತಹ ಥೆರಪಿ ಅದು. ಸಂಗೀತ ಚಿಕಿತ್ಸೆ ಅಂತಲೇ ಸುಮಾರು. ಎಷ್ಟೇ ಮಾನಸಿಕ ಒತ್ತಡಗಳಿದ್ರೂನು ಒಂದು ಹಾಡು ಕೇಳಿದ್ರೆ ಅಥವಾ ಹಾಡಿದ್ರೆ ನಮ್ಮ ಮನೋಭಾವನೆ ಬದಲಾಗ್ಬಿಡುತ್ತೆ. ಆಮೇಲೆ ಸುತ್ತ ಇರೋ ವಾತಾವರಣನೇ ಬದಲಾಗುತ್ತೆ. ಆ ಒಂದು ಮ್ಯೂಸಿಕ್ ಮಳೆಯನ್ನು ತರಿಸಿದ ಮಹಾಪುರುಷರ ಕತೆ. ಹೌದು, ಮತ್ತು ರಾಗ ಹಾಡಿದ್ರೆ ಮಳೆ ಬಂತಂತೆ. ಹೌದು, ಅಮೃತವರ್ಷಿಣಿ ರಾಗ ಹಾಡಿದ್ರೆ ಮುತ್ತುಸ್ವಾಮಿ ದೀಕ್ಷಿತ್ರವರ. ಹೌದು ಮೇಡಮ್, ಈಗ 3 ಇದೀರಿ, ಒಂದು ನಮಗಾಗಿ ಒಂದು ಸಂಗೀತ ಒಂದು 2 ಲೈನ್ ನಮ್ಗೆ ಹಾಡ್ಬೋದಾ? ಅಮೃತವರ್ಷಿಣಿ ಅಂತ ಅಂದ್ರೆ ಅಮೃತವರ್ಷಿಣಿದೆ ಒಂಚೂರು ಹಾಡ್ತೀನಿ ನಾನು. ಸುಧಾಮಯೀ ಸುಧಾನಿಧೆ ಸುಮಶರೇಷು ಕೋದಂಡಿ ಸುಧಾಮಯೀ ಸುಧಾನಿಧೆ ಸುಮಶರೇಷು ಕೋದಂಡಿ ಸುಧಾಮಯೀ ಸುಧಾನಿಧೆ ವಿಧೀಂದ್ರನು
ವಿಮಲೆ ಚರಿತೆ ವಿಧೀಂದ್ರನುತೆ ವಿಮಲೆ ಚರಿತೆ ವೇದ ಸಾರೆ ವಿಜಯಾಂಬಿಕೆ ವೇದ ಸಾರೆ ವಿಜಯಾಂಬಿಕೆ ಸನಿ ಪಪ್ಪ ಮಗ ಸಗ ಸ ಸನಿ ಪಪ್ಪ ಮಗ ಸಗ ಸನಿ ಸಗ ಸಗ ಮಗ ಮ ಪನಿ ಸನಿ ಪ ಮಗ ಸಗ ಸನಿ ಸಗ ಸಗ ಮಗ ಮ ಪ ಸನಿ ಸಗ ಸಗ ಮಗ ಸನಿ ಪ ಸಾ ಪ ಸಗ ಮ ಪನಿ ಸ ಸಾ ಪ ಪ ಸಗ ಮ ಪನಿ ಸ ಸ ಸ ಪ ಪ ಪ ಸಗ ಮ ಪನಿ ಸುಧಾಮಯಿ ಸುಧಾ ನಿಧೆ ಸುಮ ಶರೇಶು ಕೋದಂಡಿ ಸುಧಾ ಮಯಿ ಸುಧಾ ನಿಧೆ. ಅದ್ಭುತ ಮೇಡಮ್, ಯಾವ್ದೋ ಲೋಕಕ್ಕೆ ಕರ್ಕೊಂಡು ಹೋಗ್ಬಿಟ್ಟ. ನಾವು ಇಲ್ಲೆಲ್ಲ ಆ ಸಂಗೀತದ ಶಕ್ತಿನೇ ಅಂತದ್ದು ನೋಡಿ ಅಮ್ಮ. ಅಮ್ಮ ನೀವೊಂದು ನಮ್ಗೆ ಹಾಡಿ ಅಮ್ಮ, ಕಾರ್ಯಕ್ರಮ ಮುಗಿಸೋ ಹಂತದಲ್ಲಿ ಇದೀವಿ. ನಾನು ದೇವ್ರ ನಮ್ಮ ಹಾಡು. ಖಂಡಿತ ಖಂಡಿತ. ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತವೋ, ದಾಸನಾಗುವುದಕ್ಕೆ ಏಸು ಜನ್ಮದ ಸುಕೃತವೋ, ಬಾಸುರ ರವಿಕೋಟಿ ಶ್ರೀಶ ಸುಗುಣವಂತ, ನಾಶರಹಿತ ನಿನ್ನ ದಾಸರ ದಾಸ್ಯ, ಲೇಸಾಗಿ ಕೊಡು ಕಂಡ್ಯ ಪುರಂದರ ವಿಠಲ, ಪುರಂದರ ವಿಠಲ, ಪುರಂದರ ವಿಠಲ. ವಾದಿರಾಜರ ಒಂದು ದೇವರ ನಾಮನ ಹಾಡ್ತೀನಿ. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ, ಗೋವರ್ಧನೋದ್ಧಾರಕ. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ, ಗೋವರ್ಧನೋದ್ಧಾರಕ. ಈನ ಶಶಿಲೋಚನ ಇಂದು ನಿಭಾನನ, ಈನ ಶಶಿಲೋಚನ ಇಂದು ನಿಭಾನನ, ಎನ್ನುತ್ತ ಕುಂಡಲನಾಥನ ಕನಕಮಯ ವಾಸನ, ಘನ ಪಾಪನಾಶನ, ಎನ್ನುತ್ತ ಕುಂಡಲನಾದ ವೇಣುನಾದ ಹಯವದನ, ಎನ್ನುತ್ತ ಕುಂಡಲನಾದ ವೇಣುನಾದ ಹಯವದನ. ಗೋವಿಂದ ಗೋಪಾಲ ಗೋಪಿಕಾ ವಲ್ಲಭ ಗೋವರ್ಧನೋದ್ಧಾರಕ, 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 ಗೋವರ್ಧನೋದ್ಧಾರಕ. ಒಂದು ವಿಶ್ವಂ ವಾಹಿನಿಗೆ ಶುಭ ಹಾರೈಕೆ ಹಾರೈಸುವಂತಹ ಒಂದು ಹಾಡು. ವಿಶ್ವದ ವಾಣಿಯಾಗಲಿ ವಿಶ್ವಂ ವಾಹಿನಿ, ವಿಶ್ವವ್ಯಾಪಕವಾಗಲಿ ವಿಶ್ವಂ ವಾಹಿನಿ. ಸಂಸ್ಕೃತಿ ಸಾಹಿತ್ಯ ಕಲೆ ಕೌಶಲ್ಯದೆ ತುಂಬಿ ತುಳುಕಲಿ ವಿಶ್ವಂ ವಾಹಿನಿ. ಜನರಂಜನಿ ಮನೋರಂಜನಿ ಆಗಿ ಮೆರೆಯಲಿ ವಿಶ್ವಂ ವಾಹಿನಿ, ವಿಶ್ವಂ ವಾಹಿನಿ, ವಿಶ್ವಂ ವಾಹಿನಿ.
ಮೇಡಮ್, ನಮ್ಮ ವಿಶ್ವಂ ವಾಹಿನಿ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ನಮ್ಮ ಈ ವಿಶ್ವಂನ ಈ ರೀತಿ ಒಂದು ನೀವು ಆಶಯ ಕೋರೋದಿದೆಯಲ್ಲ, ಖಂಡಿತವಾಗ್ಲೂ ನಾವು ಈ ನಿಮ್ಮ ಸಂಗೀತಕ್ಕೆ ನಿಮಗೆ ಯಾವಾಗ್ಲೂ ನಮ್ಮ ವಿಶ್ವಮು ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಯಾವಾಗ್ಲೂ ಇಂತಹ ಸಂಗೀತ ಸಂಸ್ಕಾರ ಇಂತಹ ವಿಚಾರಗಳಿಗಾಗಿಯೇ ನಮ್ಮ ಚಾನಲ್ಲು ಕೆಲಸ ಮಾಡ್ತಾ ಇರುವಂಥದ್ದು. ದಯವಿಟ್ಟು ನೀವು ಹಾಡಿದ್ದು ನಮಗೆ ನಿಜವಾಗ್ಲೂ ಒಂದು ತುಂಬು ಸಂತೋಷವನ್ನು ನೀಡಿದೆ. ತಮಗೆ ಧನ್ಯವಾದಗಳು ಮೇಡಮ್. ಪ್ರೇಕ್ಷಕರೇ ನೋಡಿ, ಸಂಗೀತ ಏನೆಲ್ಲ ಚಮತ್ಕಾರಗಳನ್ನು ಮಾಡಬಹುದು. ಖಂಡಿತ. ವಿಶ್ವಂಗೆ ಒಂದು ಸಂಗೀತದ ಅದನ್ನ ಕಟ್ಟಬೇಕು, ಅದು ಅವರ ಶ್ರಮ ಹೇಗಿರ್ತದೆ ಒಬ್ಬರು ಸಂಗೀತಗಾರರದ್ದು ಅಂತ ಕಂಡಲ್ಲಿನೇ ಒಂದು ಸೃಷ್ಟಿ ಮಾಡಿ ಹಾಡುವಂಥದ್ದು ಇದೆಯಲ್ಲ, ಇದನ್ನೇ ಹೇಳಿದ್ದು ನಾವು ಇವತ್ತೆಲ್ಲ ಏನು ನಾವು ಇಂತಹ ಒಂದು ಕಸುಬುಗಾರಿಕೆ ಇದೆಯಲ್ಲ, ಆ ಒಂದು ಶಕ್ತಿ ಇದೆಯಲ್ಲ, ಅದು ಬರಬೇಕು ಅಂದ್ರೆ ಸುಮಾರು ವರ್ಷಗಳ ಅಭ್ಯಾಸಗಳನ್ನ ಕೇಳ್ತದೆ. ಈ ರೀತಿ ನಾವು ಸಂಗೀತವನ್ನ ಕಲಿತು ಭಾರತದ ಪರಂಪರೆ ಮತ್ತೆ ಈ ನಮ್ಮ ಸಂಸ್ಕೃತಿ ಸಂಸ್ಕಾರಗಳು ತುಂಬಿರುವಂತಹ ಈ ಸಂಗೀತವನ್ನ ನಾವೆಲ್ಲರೂ ಬೆಳೆಸೋಣ, ಇದನ್ನ ನಾವೆಲ್ಲರೂ ಹರಿಸೋಣ ಅಂತ ಹೇಳಿ ಈ ದಿನ ನಮ್ಮ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಶ್ರೀಷ್ಮಾ ಸುಕುಮಾರ್ ಮೇಡಮ್, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನುಭವ ಮತ್ತೆ ನಿಮ್ಮ ಈ ಸಂಗೀತದ ಒಂದಷ್ಟು ಜೀವನವನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ. ನಿಮಗೆ ನಮ್ಮ ವಿಶ್ವಂ ವಾಹಿನಿ ಕಡೆಯಿಂದ ಧನ್ಯವಾದಗಳು. ಗೀತಾ ಬತ್ತತ್ ಮೇಡಮ್, ತುಂಬಾ ಅದ್ಭುತವಾದ ಅನುಭವಗಳು ನಿಮ್ದು. ಒಂದಷ್ಟು ಆನ್ಲೈನ್ ಕ್ಲಾಸ್ಗಳು, ಶಿಷ್ಯ ಪರಂಪರೆ, ನೀವು ಕಲ್ತದ್ದು ಇದೆಲ್ಲವನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ವಿಶ್ವಂ ವಾಹಿನಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತದೆ. ಹೌದಮ್ಮ. ವಸುಧಾ ಶ್ರೀನಿವಾಸಮ್ಮ, ಎಷ್ಟು ನಿಮ್ಮ ಅನುಭವ ಆಳ, ಅದೆಲ್ಲವನ್ನು ನಿಮ್ಮ ಒಂದಷ್ಟು ಬ್ಯುಸಿಯಾದ ಒಂದು ಜೀವನದಲ್ಲಿ ಬಿಡುವು ಮಾಡ್ಕೊಂಡು ನಮ್ಮ ಜೊತೆಗೆ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಸಹಕರಿಸಿದಿರಿ. ತಮಗೆ ಧನ್ಯವಾದಗಳು. ಇಲ್ಲಿ ನಮ್ಮನ್ನ ಇಲ್ಲಿಗೆ ಕರೆಸಿ ನಮಗೊಂದು ಸ್ಥಾನ ಕೊಟ್ಟು ನಮ್ಮಿಂದ ಒಂದು 4 ಮಾತಾಡ್ಸಿದ್ರಿ. ನಿಮಗೂ ಸಹ ನಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಪ್ರೇಕ್ಷಕರೇ, ನಾಳೆ ಮತ್ತೊಂದು ವಿಚಾರದಲ್ಲಿ ಮತ್ತಷ್ಟು ಅತಿಥಿಗಳ ಜೊತೆ ನಿಮ್ಮ ಮುಂದೆ ವಿಶ್ವಂ ಟಿವಿ ನಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ. ನಮಸ್ಕಾರ.